ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಜೋಳದ ರೊಟ್ಟಿ ಎಷ್ಟು ಈಸಿಯಾಗಿ ನಾನು ತೋರಿಸ್ಕೊಡುವಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿರುವಂಥ ರೊಟ್ಟಿಗಳು ಮಾಡ್ಕೋಬೋದು. ಹಾಗಿದ್ರೆ ನೀವು ಕೂಡ ಇಷ್ಟು ಈಸಿಯಾಗಿ ಉಬ್ಬಿರುವಂಥ ಜೋಳದ ರೊಟ್ಟಿ ಮಾಡ್ಕೋಬೇಕಂದ್ರೆ ಫಸ್ಟೇ ವಿಡಿಯೋದಲ್ಲಿ ನೋಡಿದ ಮೇಲೆ ನೀವೇ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿಯಾಗಿ ಮೆತ್ತಗಾಗಿರುವಂಥ ಉಬ್ಬಿರುವಂಥ ರೊಟ್ಟಿ ಮಾಡ್ಕೋಬೋದು. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಹೋಗಿ ನೋಡೋಣ ಜೋಳದ ರೊಟ್ಟಿ ಯಾವ ರೀತಿ ಮಾಡ್ಕೋಬೇಕಂತ. ನಾನಿವಾಗ ಜೋಳದ ರೊಟ್ಟಿ ರೆಡಿ ಮಾಡೋದಕ್ಕೆ ಫಸ್ಟ್ ಜೋಳದ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾನಿವಾಗ ಎಷ್ಟು ಜೋಳದ ರೊಟ್ಟಿ ತಟ್ಟಬೇಕಂತ ಅಂದ್ಕೊಳ್ತೀರೋ ಅಷ್ಟು ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾನಿವಾಗ 2 ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನಾನಿವಾಗ ನಾರ್ಮಲ್ ನೀರು ಅಂದರೆ ತಣ್ಣಗಿರುವಂಥ ನೀರೇ ತೊಗೊಂಡಿದ್ದೀನಿ. ನಿಮಗೆ ರೊಟ್ಟಿ ತೆಳ್ಳಗೆ ಬೇಕಂದರೆ ಜಿಗಿ ಹಾಕಿ ಮಾಡಬೇಕಾಗತ್ತೆ. ಇಲ್ಲಪ್ಪ ನನಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತಂದರೆ ನೀವು ಈ ಥರ ತಣ್ಣಗಿರುವಂಥ ನೀರಲ್ಲಿ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ನೋಡಿ ಫಸ್ಟ್ ಹಿಟ್ಟು ಚೆನ್ನಾಗಿ ಈ ಥರ ನಾನು ಮೆದುವಾಗಿ ಕಲಿಸ್ತಾ ಇದ್ದೀನಿ. ಏನು ಜೋಳದ ರೊಟ್ಟಿ ಮಾಡೋಕ್ಕೆ ತುಂಬಾ ಹಾಡಿಲ್ಲ ಸ್ನೇಹಿತರೆ. ಈಸಿಯಾಗಿ ನಾವು ಒಂದು ಸರ್ತಿನೇ ನೋಡಿದ ಮೇಲೆ ಫಸ್ಟ್ ಈ ಥರ ನೋಡಿಕೊಂಡ್ರೆ ಸಾಕು ನಮಗೆ ಜೋಳದ ರೊಟ್ಟಿ ಮಾಡ್ಕೋಬೋದು. ನೋಡಿ ಎಷ್ಟು ಗಟ್ಟಿಯಾಗೂ ಕೂಡ ಹಿಟ್ಟು ಕಲಿಸ್ಕೋಬೇಡಿ, ಜಾಸ್ತಿ ತೆಳುವಾಗಿ ಕೂಡ ಹಿಟ್ಟು ಕಲಿಸ್ಕೋಬೇಡಿ. ಮೀಡಿಯಮ್ ಆಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಗಟ್ಟಿಯಾಗಿದ್ದರೂ ಕೂಡ ಪರವಾಗಿಲ್ಲ, ಒಂದೊಂದೇ ಉಳ್ಳೆ ತೊಗೊಳ್ತೀವಲ್ಲ ಅವಾಗ ಮೆತ್ತಗೆ ಮಾಡಿಕೊಂಡು ನಾವು ಇದನ್ನು ರೊಟ್ಟಿಯನ್ನು ತಟ್ಕೋಬೋದು. ನಾನಿವಾಗ ನೋಡಿ ಎಲ್ಲ ಕೂಡ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಗಟ್ಟಿಯಾಗೂ ಕೂಡ ಇಲ್ಲ, ಈ ಕಡೆ ಮೆತ್ತಗೂ ಕೂಡ ಇಲ್ಲ, ನಾರ್ಮಲಿ ಈ ಥರ ಮೆದುವಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಉಳ್ಳೆ ತಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟಿಗೆ ಜಿಗಿ ಬರೆಸ್ಕೋಬೇಕು. ಯಾವ ರೀತಿ ಅಂದರೆ ಅಂಗೈಯಲ್ಲಿ ಹಿಟ್ಟಿಗೆ ಜಿಗಿ ತರ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ನಾನು ಹಿಟ್ಟಿಗೆ ಜಿಗಿ ತರ್ತೀನಿ. ಒಂದೊಂದೇ ಉಳ್ಳೆ ತೊಗೊಂಡು ಈ ಥರ ಮೆದುವಾಗಿ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಮೆತ್ತಗೆ ನಾನು ಹಿಟ್ಟಿಗೆ ಉಳ್ಳೆ ಈ ಥರ ಜಿಗಿಯಾಗಿ ತೊಗೊಂಡಿರೋಂಥ ಉಳ್ಳೆ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಈ ಥರ ಮೆತ್ತಗೆ ಮಾಡಿಕೊಂಡು ಈ ಥರ ಒಂದು ರೌಂಡಾಗಿ ಈ ಥರ ಕೈಯಲ್ಲಿ ತಟ್ಕೋಬೇಕು ಫಸ್ಟಿಗೆ. ಆಮೇಲೆ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮತ್ತು ನಾನು ಮೆತ್ತಗೆ ರೌಂಡಾಗಿ ಮಾಡ್ಕೊಂಡ್ರೆ ಉಳ್ಳೆಗೆ ಈ ಥರ ಕೈಯಿಂದ ಹಿಟ್ಟು ಹಚ್ಕೋಬೇಕು. ಸೈಡಿಗೆ ರೌಂಡಾಗಿ ಹಿಟ್ಟನ್ನು ಹಚ್ಕೊಂಡ್ರೆ ನಮಗೆ ರೊಟ್ಟಿ ರೌಂಡಾಗಿ ತಟ್ಟುವಾಗ ಈಸಿಯಾಗಿ ಬಂದುಬಿಡುತ್ತೆ. ಈ ಕಡೆ ಒಂದು ಕೈಗೂ ಕೂಡ ಹಿಟ್ಟು ಹಚ್ಕೊಂಡು ಈ ಥರ ತಿರುತ್ತಾ ಹೋಗಬೇಕು. ಕೈಗೆ ಈ ಥರ ಹಿಟ್ಟು ಹಚ್ಕೊಳ್ತಾ ಹೋದರೆ ನಮಗೆ ಈಸಿಯಾಗಿ ರೊಟ್ಟಿ ತಟ್ಬೋದು. ಒಂದು ಕೈಯಿಂದ ತಿರುಗಬೇಕು, ಒಂದು ಕೈಯಿಂದ ತಟ್ತಾ ಇರಬೇಕು. ಎರಡೂ ಕೈಯಿಂದ ತಟ್ಟೋದಕ್ಕೆ ಹೋಗಬೇಡಿ. ಒಂದು ಕೈಯಿಂದ ತಿರುಗಿಸ್ಬೇಕು, ಒಂದು ಕೈಯಿಂದ ತಟ್ಟಬೇಕು. ಕೆಳಗಡೆ ಮಾತ್ರ ಹಿಟ್ಟಿರಬೇಕು. ಕೆಳಗಡೆ ಹಿಟ್ಟಿದ್ರೆ ರೊಟ್ಟಿ ತಿರುಗುತ್ತೆ. ರೊಟ್ಟಿ ತಿರುಗ್ತಾನೆ ಇಲ್ಲಾಂದರೆ ಕೆಳಗಡೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟ್ ಎಲ್ರಿಗೂ ಕೂಡ ಬರಲ್ಲ. ರೊಟ್ಟಿ ಕೆಳಗಡೆ ತಿರುಗಬೇಕಂದ್ರೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ತಾ ಹೋಗಬೇಕು, ತಿರುಗಿಸ್ತಾ ಹೋಗಬೇಕು. ಇವಾಗ ರೊಟ್ಟಿ ರೆಡಿ ಆಯಿತು. ಈ ಕಡೆ ತವಾ ಮೇಲೆ ಬಿಸಿಯಾಗಿರುವಂಥ ತವಾ ಮೇಲೆ ನಾನು ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ. ರೊಟ್ಟಿ ಬೇಯಿಸುವಾಗ ಕಬ್ಬಿಣ ತವಾ ಇದ್ದರೆ ತುಂಬಾ ಒಳ್ಳೆಯದು, ಇಲ್ಲಾಂದರೆ ಜರ್ಮನ್ ತವಾ ಆದರೂ ಕೂಡ ನಡೆಯುತ್ತೆ. ಇವಾಗ ತವಾ ಬಿಸಿ ಆದಮೇಲೆ ತವಾ ಮೇಲೆ ರೊಟ್ಟಿ ಹಾಕಿ ನಾನು ಕೈಯಿಂದಲೇ ನೀರು ಹಚ್ಕೊಳ್ತೀನಿ. ಯಾವಾಗಲೂ ಕೂಡ ನನಗೆ ಇದೇ ರೀತಿ ಇಷ್ಟ. ರೂಢಿ ಇರೋರಿಗೆ ನಡೆಯುತ್ತೆ, ರೂಢಿ ಇಲ್ಲದೆ ಇರೋರು ಒಂದು ಕಾಟನ್ ಬಟ್ಟೆ ನೀರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ರೊಟ್ಟಿ ಮೇಲೆ ಹಚ್ಕೋಬೇಕು. ಯಾಕಂದರೆ ಸ್ವಲ್ಪ ರೂಢಿ ಇರೋರಿಗೆ ನಡೆಯುತ್ತೆ, ರೂಢಿ ಇಲ್ಲದವರಿಗೆ ಸ್ವಲ್ಪ ಕೈಗೆ ಈ ಥರ ಬಿಸಿ ತಾಕತ್ತೆ, ಅದಕ್ಕೋಸ್ಕರ. ಇವಾಗ ರೊಟ್ಟಿ ಮೇಲಿರುವಂಥ ನೀರು ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ರೊಟ್ಟಿ ತಿರುವು ಹಾಕಬೇಕು. ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಡಿ, ಸ್ವಲ್ಪ ಡ್ರೈ ಆಗಬೇಕು. ಈ ಥರ ಡ್ರೈ ಆದಮೇಲೆ ನಾನು ಇವಾಗ ರೊಟ್ಟಿಯನ್ನು ತಿರುವು ಹಾಕ್ತೀನಿ. ಫಸ್ಟ್ ರೊಟ್ಟಿ ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಫಸ್ಟ್ ರೊಟ್ಟಿ ಈ ಥರ ಪೂರ್ತಿಯಾಗಿ ಡ್ರೈ ಆದಮೇಲೆ ತಿರುವು ಹಾಕಿ ಈ ಕಡೆ ಕೂಡ ಚೆನ್ನಾಗಿ ಬೆಂದಿರಬೇಕು. ಈ ಕಡೆ ಕೂಡ ಸ್ವಲ್ಪ ಬಿಟ್ಟು ಒಂದು 2 ನಿಮಿಷ ಬಿಡಬೇಕು, ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ಮತ್ತೆ ಈ ಕಡೆ ತಿರುವು ಹಾಕಿದರೆ ಈಸಿಯಾಗಿ ನೋಡಿ ರೊಟ್ಟಿ ಉಬ್ಬಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಸಾಫ್ಟ್ ಆಗಿರುವಂಥ ರೊಟ್ಟಿಗಳು ಸ್ನೇಹಿತರೆ. ಯಾರೇ ಮನೇಲಿ ವಯಸ್ಸಾದವರು ಇರಲಿ, 80 90 ಅವರಿಗೆ ಈ ಥರ ಸಾಫ್ಟಾಗಿರುವಂಥ ರೊಟ್ಟಿ ಕೊಟ್ಟರೆ ಅವರು ಹಲ್ಲಿಲ್ದವರು ಕೂಡ ಈ ಥರ ರೊಟ್ಟಿಯನ್ನು ತಿನ್ಬೋದು. ನಾನು ಮಾತ್ರ ಇದೇ ರೀತಿಯಾಗಿ ಮೆದುವಾಗಿ ರೊಟ್ಟಿಗಳು ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ಜೋಳದ ರೊಟ್ಟಿ ತುಂಬಾ ಮೆದುವಾಗಿ ಮಾಡ್ಕೊಳ್ಳುವಂಥ ವಿಧಾನ ತೋರಿಸಿದ್ದೀನಿ. ಇಲ್ಲ ನಮಗೆ ತೆಳುವಾಗಿ ರೊಟ್ಟಿ ಬೇಕಂದರೆ ನಾನು ಒಂದು ಉಳ್ಳೆ ತೊಗೊಂಡಿದ್ದೀನಲ್ಲ, ಅದರಲ್ಲಿ 2 ಭಾಗದಷ್ಟು ಉಳ್ಳೆ ಮಾಡಿಕೊಂಡು ನೀವು ತೆಳುವಾಗಿ ತಟ್ಬೋದು. ಇನ್ನೊಂದು ಕೂಡ ರೊಟ್ಟಿ ತಟ್ಕೊಂಡಿದ್ದೀನಿ, ಅದು ಕೂಡ ಇದೇ ರೀತಿಯಾಗಿ ನಾನು ಬೇಯಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು ಸ್ನೇಹಿತರೆ. ರೊಟ್ಟಿ ಮಾಡುವಾಗ ಏನಂದರೆ ನಾವು ರೊಟ್ಟಿ ಹೀಗೆ ಕೆಳಗಡೆ ಹಿಟ್ಟು ಇರಬೇಕು. ನಾವು ರೊಟ್ಟಿ ತಿರುಗಿಸ್ತಾ ಇರ್ತೀವಲ್ಲ, ಕೆಳಗಡೆ ಹಿಟ್ಟು ಇಲ್ಲದೆ ಅದಕ್ಕೋಸ್ಕರ ರೊಟ್ಟಿ ತಿರುಗೋದಿಲ್ಲ. ಕೆಳಗಡೆ ಹಿಟ್ಟು ಹಾಕ್ಕೋಬೇಕು. ಒಂದು ಕೈಯಿಂದ ತಿರುಗಿಸ್ತಾ ಇರಬೇಕು, ಒಂದು ಕೈಯಿಂದ ತಟ್ತಾ ಇರಬೇಕು. ಆವಾಗ ನಮ್ಮ ರೊಟ್ಟಿ ತುಂಬಾ ಸೂಪರಾಗಿ ಬರುತ್ತೆ ನೋಡಿ. ಇದು ಕೂಡ ರೊಟ್ಟಿ ಬೆಂದಿರೋದು. ಇದು ಮತ್ತು
ಈ ಸೈಡ್ ತಿರುವು ಹಾಕಿದ್ದೀನಿ, ಈ ಕಡೆ ಕೂಡ ತಿರುವು ಹಾಕಿ ಆ ಕಡೆ ಕೂಡ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ರೊಟ್ಟಿಗಳು ಉಬ್ಬಿ ಬರ್ತಾರೆ ಅಂಥದ್ದು ನೋಡಿ. ಇದೇ ರೀತಿಯಾಗಿ ನೀವು ಕೂಡ ಮೆದುವಾಗಿ ರೊಟ್ಟಿಗಳು ಮಾಡಿಕೊಂಡು ನೋಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ರೊಟ್ಟಿಗಳು ನೋಡ್ತಾ ಇದ್ರೆ ಹಾಗೇ ತಿನ್ಬೇಕಂತ ಅನಿಸ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುವಂಥ ರೊಟ್ಟಿಗಳು ರೆಡಿ ಆಯಿತು. ಖಂಡಿತವಾಗಿ ಟ್ರೈ ಮಾಡಿ. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೋಳದ ರೊಟ್ಟಿ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಲಟ್ಟಿಸಿ ಮಾಡುವಂಥ ರೊಟ್ಟಿ ವಿಡಿಯೋ ತರ್ತಾ ಹೋಗ್ತೀನಿ. ನೀವು ಕೂಡ ಖಂಡಿತವಾಗಿ ಈಸಿಯಾಗಿ ಲಟ್ಟಿಸಿ ರೊಟ್ಟಿ ಯಾವ ರೀತಿ ಮಾಡ್ಕೋಬೋದು ಅಂತ ಅದು ಕೂಡ ನೋಡ್ಕೊಂಡು ಹೋಗ್ಬೋದು. ಇವತ್ತಿನ ರೊಟ್ಟಿ ತಟ್ಟಿರುವಂಥ ರೊಟ್ಟಿಗಳು ಈಸಿಯಾಗಿ ಬೇಗನೆ ತಟ್ಟಿಸ್ಕೊಂಡು ಮಾಡ್ಬೋದು. ಹಾಗಿದ್ರೆ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.